ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತಾಲೆ ಬುಧವಾರ ಬಂದೇ ಹೋಯ್ತು. ಫ್ರೆಂಡ್ಸ್, ಇಷ್ಟೊಂದು ಸೆಕೆ ಆಯ್ತೈತೆ ಆಚೆಲಿ ಗೊತ್ತಾ. ನಾನು ಅದಕ್ಕೆ ಇಲ್ಲೇ ನಮ್ಮ ಸ್ಟೇರ್ ಕೇಸ್ ಮೇಲೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಒಳಗಡೆ ಫ್ರೆಂಡ್ಸ್ ಫ್ಯಾನ್ ಹಾಕಿದ್ರೂ ಸೆಕೆ, ಹಾಕಿ ಹೋದ್ರೂ ಸೆಕೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಇಲ್ಲೇ ಈಚೆಲೆ ರೀಲ್ಸ್ ಮಾಡಿಬಿಟ್ಟು ಇಲ್ಲೇ ಕೂತ್ಕೊಂಡು ಮಾತಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಈ ಸೀರೆ ಬಗ್ಗೆ ನಾನು ಹೇಳಬೇಕು ಅಂದರೆ ಫ್ರೆಂಡ್ಸ್, ಇದೇ ನನ್ನ ಮೊದಲನೇ ರೇಷ್ಮೆ ಸೀರೆ. ಮೊದಲು ತಗೊಂಡಿದ್ದು ನಮ್ಮ ಸ್ಟಾರ್ಟಿಂಗು ಫ್ರೆಂಡ್ಸ್, ಬೆಂಗಳೂರಿಗೆ ಬಂದಾಗ ತಗೊಂಡಿದ್ದು ರೇಷ್ಮೆ ಸೀರೆ. ಸ್ಟಾರ್ಟಿಂಗ್ ನಾನು ಬೆಂಗಳೂರಿಗೆ ಬಂದಿದ್ದೆನಲ್ಲ ಫ್ರೆಂಡ್ಸ್. ಬೆಂಗಳೂರಿಗೆ ಬಂದು ನಾವು ಆಲ್ರೆಡಿ ಒಂದು 20 ಇಯರ್ಸೇ ಆಯಿತು ಅಂದ್ಕೊಳ್ಳಿ. ಆವಾಗ ನಮ್ಮ ಫ್ರೆಂಡ್ಸು ನಾವು ಎಲ್ಲ ಕೆಲಸ ಮಾಡ್ತಾಯಿದ್ವಲ್ಲ, ಆವಾಗ ಅವರು ಇವಾಗ ರೇಷ್ಮೆ ಸೀರೆ ತಗೊಳ್ಳೋಣ ಅಂತ. ಅಯ್ಯೋ ಇಲ್ಲ, ಹೋಗಿ ರೇಷ್ಮೆ ಸೀರೆ ಎಲ್ಲ ಕಾಸ್ಟ್ಲಿ, ನಾನು ತಗೊಳ್ಳಲ್ಲ. ಯಾಕಂದರೆ ಫ್ರೆಂಡ್ಸ್, ಆವಾಗ ನನಗೆ ಸ್ಯಾಲ್ರಿನೂ ಕಮ್ಮಿ ಬರ್ತಾಯಿತ್ತಲ್ಲ, ಬೇಡ ನನಗೆ ರೇಷ್ಮೆ ಸೀರೆ ಅಂತ ಹೇಳಿದೆ. ಅದಕ್ಕೆ ಅವರು ಇಲ್ಲ ಏಮ ಅಂತ ಏನೂ ಜಾಸ್ತಿ ಇಲ್ಲ, ಬಾ ಇಬ್ಬರು ಹೋಗಿ ಒಂದೊಂದು ತಗೊಳ್ಳೋಣ ಅಂತ ಕರ್ಕೊಂಡು ಹೋಗಿದ್ರು. ಆಗ ಫ್ರೆಂಡ್ಸ್ ಇದು ಬರೀ 2500 ನೋಡಿ. ಇಲ್ಲಿ ನಾನು ಒಂದೇ ಬ್ಲೌಸ್ ಹೊಲಿಸಿ ಕುಚ್ಚೇನು ಹಾಕಿಸ್ತೀನಿ ಅವಾಗ. ಆಮೇಲೆ ಫ್ರೆಂಡ್ಸ್, ಕುಚ್ಚಿಗೆ ಅವಾಗ 250 ಆಗುತ್ತೆ, 300 ಆಗುತ್ತೆ ಅಂದರು. ನನಗೆ ಕುಚ್ಚೇನು ಬೇಡ, ಕುಚ್ಚು ಬೇಡ ಅಂತ ಹೇಳಿದೆ. ಇನ್ನು ಫ್ರೆಂಡ್ಸ್, ನಂದು ಆಚಿದು ಮಾಮೂಲಿ ಸ್ಮಾರ್ಟ್ ವಾಚು, ನಾನು ಇದು ಕಟ್ಕೊಂಡು ಹೋಗಲ್ಲ ಆಫೀಸ್ ಕೆಲಸದ ಹತ್ರಕ್ಕೆ. ಆಮೇಲೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನು ಮರಿಬೇಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ಬಿಸಿಲು ನಿಮಗೆ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ. ಹಂಗಾಗಿ ಫ್ರೆಂಡ್ಸ್, ಈ ಸ್ಯಾರಿ ಬಂದು ಫಸ್ಟು ಸ್ಟಾರ್ಟಿಂಗ್ ತಗೊಂಡಿದ್ದು ಫ್ರೆಂಡ್ಸ್. ಯಾಕೋ ಕಾಣೆ ಇಲ್ಲೂ ಸೆಕೆ ಜಾಸ್ತಿ ಆಗ್ತಾಯಿದೆ. ಬನ್ನಿ ಆರಾಮಾಗಿ ನಾನು ಒಳಗಡೆ ಹೋಗಿ ನಿಮಗೆ ವೀಡಿಯೋ ಮಾಡ್ತೀನಿ. ಅಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಇಲ್ಲಿ ಮಾಡ್ತೀನಿ. ಇನ್ನು ಫ್ರೆಂಡ್ಸ್, ಇದ್ರದ್ದು ಬ್ಲೌಸು ತುಂಬ ಟೈಟ್ ಆಗಿದೆ. ಇದು ತಗೊಂಡಾಲೆ 10 ಇಯರ್ಸ್ಗೆ ಬಂತು. ಮತ್ತು ಇನ್ಯಾವ ಥರ ಇರುತ್ತೆ ಬ್ಲೌಸು, ನನಗೆ ಆ ಬಿಸಿಲೇ ಕಣ್ಣಿಗೆಲ್ಲ ಕಾಣಿಸ್ತದೆ. ಬನ್ನಿ ಒಳಗಡೆ ಮಾಡೋಣ. ಇನ್ನು ಫ್ರೆಂಡ್ಸ್, ನಾನು ಒಳಗಡೆಗೆ ಬಂದು ಫ್ರೆಂಡ್ಸ್, ಯಾಕೆಂದರೆ ಅಲ್ಲಿ ತುಂಬಾ ಬಿಸಿಲು. ಇನ್ನೊಂದು ಫ್ರೆಂಡ್ಸ್, ಯಾಕೋ ಕಾಣೆ ಎಲ್ಲೂ ಸೈಡಲ್ಲಿ ಸ್ವಲ್ಪ ನೋವಾಗಿದೆ. ಆದರೆ ಏನು ಜಾಸ್ತಿ ನೋವಾಗಿಲ್ವಲ್ಲ ಅಂತ ನಾನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಸ್ವಲ್ಪ ಉಪ್ಪಿನ ನೀರು ಹಾಕಿ ಬಾಯಿಗೆ ಮುಕ್ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಮಾಡಿದರೆ ಸ್ವಲ್ಪ ವಿಕ್ಸು ಅದು ಇದು ಹಚ್ಕೊಂಡಿದ್ದೀನಿ. ಇದು ಅಲ್ಲೂ ಆಲ್ರೆಡಿ ಫ್ರೆಂಡ್ಸ್ ಒಂದು ಸ್ವಲ್ಪನೇ ಇರೋದು, ಎಲ್ಲ ಬಿದ್ದೋಗಿದೆ ಉಳ್ಕಲ್ಲಾಗಿ. ಫ್ರೆಂಡ್ಸ್, ಸೆಕೆ ಬಗ್ಗೆ ಇನ್ನು ಎಷ್ಟು ಸಲ ಮಾತಾಡೋದು. ಆಲ್ರೆಡಿ ನಿಮಗೆಲ್ಲ ನಾನು ಹೇಳ್ತಾನೇ ಇದ್ದೀನಿ, ಸೆಕೆ ಎಷ್ಟೊಂದು ಸೆಕೆ ಆಗ್ತಾಯಿದೆ ಫ್ರೆಂಡ್ಸ್, ಸೆಕೆ ಅಂತ. ಇನ್ನು ಫ್ರೆಂಡ್ಸ್, ಇವತ್ತು ಯಾವ ವಾರ? ಬುಧವಾರ. ನನ್ನ ಮಗಳು ಆಲ್ರೆಡಿ 12 o'clock ಆಫೀಸ್ಗೆ ಹೋಗಾಯಿತು ನಾಷ್ಟ ತಿಂದು. ಏನಕ್ಕೋ ಇವತ್ತು ಬಾಕ್ಸಿಗೆ ತಗೊಂಡೋಗಲಿಲ್ಲ. ರವೆ ಇಡ್ಲಿ ತಿಂದ್ಬಿಟ್ಟು ಹೋಯ್ತೀನಿ ಅಂದಿದ್ಲು. ಇನ್ನೊಂದು ಸಲ ತಿಂದಲೋ ಇಲ್ವೋ ಗೊತ್ತಿಲ್ಲ. ಮತ್ತು ನಾನು ಅವಳು ನಾಷ್ಟ ಮಾಡಿದಾಗಲೇ ಆಲ್ರೆಡಿ 10:30 ಮೇಲೇ ಆಗಿತ್ತು. ಇನ್ನು ಫ್ರೆಂಡ್ಸ್, ಇಷ್ಟ ಆಯಿತು ಇವತ್ತಿಂದು ನಂದು ಡೈಲಿ ರೋಟೀನ್ ಏನು ಹೇಳ್ತೀನಿ ಬನ್ನಿ. ಇನ್ನು ಈ ಸ್ಯಾರಿ ತಗೊಂಡು ಆಲ್ರೆಡಿ 10 ಇಯರ್ಸ್ ಆಯಿತು ಅಂತ ಹೇಳಿದೆ. ಇನ್ನು ಫ್ರೆಂಡ್ಸ್, ನನ್ನ ಹತ್ರ ಕಾಸ್ಟ್ಲಿ ಸೀರೆ ಇರೋದು 5000, 4000, 10,000, 12,000 ಈ ಥರ ಎಲ್ಲ ನಾನು ಒಂದು ಸ್ಯಾರಿನೂ ತಗೊಂಡಿಲ್ಲ ಫ್ರೆಂಡ್ಸ್. ತಗೊಳ್ಳೋದು ಇಲ್ಲ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಮ್ಮ ಲೆವೆಲಿಗೆ ಸಾಕು ಒಂದು 5000. ಬ್ಲೌಸ್ಗೆ ಒಂದು 2000 ಆಗುತ್ತೆ. ನಿಮಗೆ ಗೊತ್ತು, ವರ್ಕ್ ಹಾಕಿ ಹೊಲ್ಸೋಕ್ಕೆ. ಇನ್ನು ಫ್ರೆಂಡ್ಸ್, ನಾನು ಲಾಸ್ಟು ರೇಷ್ಮೆ ಸೀರೆ ತಗೊಂಡಿದ್ದು ಹೋದ ವರ್ಷ ಲಕ್ಷ್ಮೀ ಹಬ್ಬಕ್ಕೆ ತಗೊಂಡಿದ್ದೆ ಸ್ಯಾರಿನ. ಲಾಸ್ಟ್ ನಾನು ರೇಷ್ಮೆ ಸ್ಯಾರಿ ತಗೊಂಡಿದ್ದು ನಾನು ಲಕ್ಷ್ಮೀ ಹಬ್ಬಕ್ಕೆ ತಗೊಂಡೆ. ಆವಾಗ ಎಷ್ಟು ತಗೊಂಡಿದ್ದೆ ಫ್ರೆಂಡ್ಸ್, ಒಂದು 3500, 3500 ಇಲ್ಲ 800 ತಗೊಂಡಿದ್ದೆ. ಅದು ಕಲರ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ತಗೊಂಡಿರೋದು ಅದು ಡಿಸ್ಟೆಂಪರ್ ಬಣ್ಣ ಬರುತ್ತಲ್ಲ ಆ ನಾನು ಫ್ರೆಂಡ್ಸ್ ರೇಷ್ಮೆ ಸ್ಯಾರಿನ ಡಿಸ್ಟೆಂಪರ್ ಕಲರ್ ತಗೊಂಡಿದ್ದೀನಿ. ಡಿಸ್ಟೆಂಪರ್ ಕಲರು ತುಂಬಾ ಚೆನ್ನಾಗಿದೆ. ಅದ್ರ ಬ್ಲೌಸ್ ಅಂತೂ ಸಖತ್ ಚೆನ್ನಾಗಿದೆ. ಅದಕ್ಕೆ ಫ್ರೆಂಡ್ಸ್, ನಾನು ಮಿಷನ್ ವರ್ಕ್ ಹಾಕಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ ನಮ್ಮ ಟೈಲರು. ಆಮೇಲೆ ನಾನು ಅದೇ ಒಂಥರ ಡಿಸೈನ್ ಹೊಲ್ಸ್ಕೊಂಡಿದ್ದೀನಿ. ಅದರಲ್ಲೂ ರೀಲ್ಸ್ ಎಲ್ಲ ಮಾಡಿದ್ದೀನಿ, ನೀವು ನೋಡಿರ್ತೀರ. ನನಗೆ ಆ ಕಲರ್ ಇಷ್ಟ ಆಯಿತು. ಹೋದ ವರ್ಷ ಲಕ್ಷ್ಮೀ ಹಬ್ಬಕ್ಕೆ ತಗೊಂಡಿದ್ದೆ. ಇನ್ನೇನು ಫ್ರೆಂಡ್ಸ್ ನೋಡಿ, ಇವಾಗ ಏಪ್ರಿಲು, ಮೇ, ಜೂನ್, ಜುಲೈ, ಆಗಸ್ಟ್ಗೆ ಆಲ್ರೆಡಿ ಲಕ್ಷ್ಮೀ ಹಬ್ಬ ಬಂದೋಯ್ತು. ಸೆಪ್ಟೆಂಬರ್ಗೆ ನನ್ನ ಮಗಳು ದುಡ್ಡು ಹಬ್ಬ. ಇನ್ನು ಫ್ರೆಂಡ್ಸ್, ಒಟ್ಟು ಟೋಟಲ್ಲು ನಮಗೀಗ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಈಗ ಬಂದು ಫ್ರೆಂಡ್ಸ್, ಸತ್ಯನಾರಾಯಣ ಪೂಜೆ ಒಂದು ಐತೆ ನಮ್ಮ ಮನೇಲಿ. ಇದಾದಮೇಲೆ ನಾನು ದಿನನಿತ್ಯ ಯಾವಾಗಲೂ ಮನಸ್ಸಲ್ಲಿ ನನಗೆ ಕಷ್ಟ ಬರಲಿ, ಸುಖ ಬರಲಿ, ನನಗೆ ನೋವಿರಲಿ, ನಲಿವಿರಲಿ, ಯಾವಾಗಲೂ ನನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳೋ ನಮ್ಮ ಮನೆ ದೇವರು ನಿಮಗೆ ಗೊತ್ತು.
ವೀರಭದ್ರೇಶ್ವರ ಮತ್ತು ಶಿವ ಭದ್ರಕಾಳಮ್ಮ. ಅದಕ್ಕೊಂದು ಪೂಜೆ ಮಾಡಿಸ್ಬೇಕು. ನಾನು ಯುಗಾದಿ ಹಬ್ಬಕ್ಕೂ ಹೋಗಲಿಲ್ಲ ಫ್ರೆಂಡ್ಸ್. ಅದೊಂಥರ ಮನಸ್ಸಲ್ಲಿ ಬೇಜಾರಾಗ್ತಾಯಿದೆ. ಒಟ್ಟಿನಲ್ಲಿ ಫ್ರೆಂಡ್ಸ್ ಬಸವನ ಜಯಂತಿ ಕಳೆದೇ ಇದನ್ನೆಲ್ಲ ಮಾಡೋಕ್ಕಾಗೋದು, ಯಾಕಂದರೆ ಅಮೌಂಟು ಸ್ವಲ್ಪ ಸೆಟ್ ಆಗಬೇಕಲ್ಲ, ಹಂಗಾಗಿ ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್ ನಮ್ಮ ಮನೇಲಿ ಎಲ್ಲ ಕೆಲ್ಸಕ್ಕೆ ಹೋಗಾರೆ, ಯಾರು ಮನೇಲಿ ಕೂತ್ಕೊಳ್ಳೋರಿಲ್ಲ. ಈಗ ಲಾಸ್ಟಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರೋಳು ನಾನು. ಇವಾಗ ಅವರೆಲ್ಲ ಫಸ್ಟೇ ಬೇಗ ಬೇಗ ಹೋಗಾಯಿತು. ಇನ್ನು ಫ್ರೆಂಡ್ಸ್ ಬನ್ನಿ ನಾನು ಇವತ್ತು ಡೈಲಿ ರೋಟೀನ್ ಹೇಳ್ತೀನಿ ಫ್ರೆಂಡ್ಸ್. ನಾನು ಇವತ್ತು 7 o'clock ಇದ್ದೆ. ಯಾಕೆಂದರೆ ಫ್ರೆಂಡ್ಸ್ ನಾನು ಮಲ್ಕೊಳ್ಳೋದೇ 12 ಗಂಟೆಗೆ ಮಲ್ಕೊತೀನಿ. ಹಂಗಾಗಿ ನಾನು ಇವತ್ತು 7 ಗಂಟೆಗೆ ಎದ್ದುಬಿಟ್ಟು, ನೆನ್ನೆಲೇ ನನ್ನ ಮಗಳು ಕೇಳ್ತಿದ್ಲು, ಮಮ್ಮಿ ಏನು ನಾಷ್ಟ ಮಾಡ್ತೀಯ ಅಂತ. ಏನಾದರೂ ಒಂದು ಮಾಡೋಣ ಬಿಡವ ಒಳಗಡೆಗೆ ಹೋದಾಗ ಅಂತ. ಇನ್ನು ಫ್ರೆಂಡ್ಸ್ ನೆನ್ನೆ ನಾನು ಬರೋ ಅಷ್ಟರಲ್ಲಿ ನನ್ನ ಮಗಳು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ಪಾತ್ರೆ ಎಲ್ಲ ವಾಶ್ ಮಾಡಿ ಎಲ್ಲನೂ ರೆಡಿ ಮಾಡಿ, ನಾನು ಬಂದಾಗ ಮುದ್ದೆ ತಿರುಗ್ತಾಯಿದ್ದು. ಬಿಸಿ ಬಿಸಿ ಮುದ್ದೆ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು ನೋಡಿ. ಅದಕ್ಕೆ ಹೆಣ್ಮಕ್ಳಿದ್ರೆ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಬಿಸಿ ಬಿಸಿ ಮುದ್ದೆ ಮಾಡಿ, ಟೊಮೊಟೊ ಗೊಜ್ಜುದು ರಸ ಥರ ಮಾಡಿ, ಅಲ್ಲೇ ಬಂದು ಬಾಕ್ಲಲ್ಲೇ ಕೂತ್ಕೊಂಡೆ, ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಓದೆ ಸಖೆ ಅಂತ ಅಲ್ಲೇ ಹಾಕ್ಕೊಟ್ಲು ಫ್ರೆಂಡ್ಸ್. ಊಟ ಮಾಡಿ ಮಲ್ಕೊಂಡೆ. ಇನ್ನು ಇವತ್ತು ಫ್ರೆಂಡ್ಸ್ ನಾನು ನಮ್ಮ ಮನೇಲಿ ಸಣ್ಣ ರವೆ ಇತ್ತು, ಮೀಡಿಯಮ್ ರವೆ ತಂದಿದ್ನೋ ಏನೋ. ನಾನಲ್ಲಿ ಸ್ಟೋರೇಜ್ ಒಂದು ಕಬೋರ್ಡ್ ಇಟ್ಕೊಂಡಿದ್ದೀನಿ. ಯಾವುದು ರೇಷನ್ನು ನಾನು ಡಬ್ಬಿಗೆ ಬಾಕ್ಸ್ಗೆ ತುಂಬಿ ಹೆಚ್ಚಾಗುತ್ತೋ ಅದನ್ನು ನಾನು ಏನು ಮಾಡ್ತೀನಿ, ತಗೊಂಡೋಗಿ ಒಂದು ಕಬೋರ್ಡಲ್ಲಿ ಇಟ್ಕೊಂಡಿರ್ತೀನಿ. ಅದು ಅಕ್ಕಿ ಆಗಿರ್ಬೋದು, ಯಾವುದೇ ಥಿಂಗ್ಸ್ ಆಗಿರ್ಬೋದು, ಮತ್ತು ನಾನು ಇಲ್ಲೇ ತುಂಬಲ್ಲ. ಹಂಗಾಗಿ ಅದಕ್ಕೋಸ್ಕರ ನಾನು ಅಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀನಿ. ಹೋಗಿ ಆಮೇಲೆ ಫ್ರೆಂಡ್ಸ್ 7 ಗಂಟೆ ಆಗಿತ್ತು. ನಾನು ಹೋಗಿ ಅರ್ಧ ಲೀಟ್ರು ಮೊಸರು, ಅಲ್ಲಿಂದ ಬಂದು ಅರ್ಧ ಲೀಟ್ರು ಮೊಸರು, ಅರ್ಧ ಲೀಟ್ರು ಅರ್ಧ kg ಇದು ಮೀಡಿಯಮ್ ರವೆ, ಇದನ್ನೆಲ್ಲ ತಗೊಂಡು, ಆಮೇಲೆ ಇನ್ನೇನು ತಂದೆ, ಸೌತೆಕಾಯಿ ಒಂದು ಖಾಲಿ ಆಗಿತ್ತು, ಅದನ್ನು ಎಲ್ಲ ತಗೊಂಡು ಫ್ರೆಂಡ್ಸ್ ನಾನು ಇದು 3 ತಗೊಂಡು ಬಂದೆ. ಒಂದಷ್ಟರಲ್ಲಿ 7:30-8 ಗಂಟೆ ಆಗೋಯ್ತು ಅಂದ್ಕೊಳ್ಳಿ. ಬಂದು ಬೀನ್ಸ್ ಫ್ರಿಜ್ಜಲ್ಲಿ ಬೀನ್ಸು, ಕ್ಯಾರೆಟು, ಬದನೆಕಾಯಿ ಅದೆಲ್ಲನೂ ನೆನೆಯಕ್ಕಿಟ್ಟೆ ಫ್ರೆಂಡ್ಸ್. ಅದೆಲ್ಲ ನೆಂದ ಮೇಲೆ ಅಷ್ಟರಲ್ಲಿ ನಾನು ಕ್ಯಾರೆಟು, ಬೀನ್ಸು ಇದನ್ನೆಲ್ಲ ಕಟ್ ಮಾಡಿ ಪಲ್ಯ ಮಾಡ್ಕೊಂಡು, ಪಲ್ಯ ಎಲ್ಲ ರೆಡಿ ಮಾಡ್ಕೊಂಡು, ಇನ್ನೇನು ಚಟ್ನಿ ಏನೂ ಮಾಡಲಿಲ್ಲ. ಇಡ್ಲಿ ಮಾಡಿ ನನಗೆ ನನ್ನ ಮಗಳಿಗೆ ನಲ್ಲಿಕಾಯಿ ಮತ್ತು ಇದು ಲೆಮೆನ್ ನಿಂಬೆಹಣ್ಣು ಫ್ರೆಂಡ್ಸ್, ಒಟ್ಟಿಗೆ ಒಂದು 25 ನಿಂಬೆಹಣ್ಣೇನೋ ನಾವು ತಂದಿದ್ದು. ಅದರಲ್ಲಿ ಇನ್ನೊಂದು 4 ಇದೆ ಫ್ರಿಜ್ಜಲ್ಲಿ. ಅದು ತುಂಬ ಒಳ್ಳೆಯದು ಅಂತ ಡೈಲಿ ಈಗ ಅವಳು ಕುಡಿತಾಳೆ ನಲ್ಲಿಕಾಯಿ ಜ್ಯೂಸು. ಅವಳು ಸೌತೆಕಾಯಿ ಜ್ಯೂಸ್ ಎಲ್ಲ ಮಾಡ್ಕೊಂಡು ಕುಡಿತಾಳೆ ಫ್ರೆಂಡ್ಸ್. ನಾನು ಸೌತೆಕಾಯಿ ಜ್ಯೂಸ್ ಕುಡಿಯೋಲ್ಲ. ಅದೆಲ್ಲನೂ ರೆಡಿ ಮಾಡಿ ಆಮೇಲೆ ಅವಳು 10:30 ಆಯಿತು. ಅಷ್ಟರಲ್ಲಿ ಅವಳು ಸ್ನಾನ ಮಾಡ್ಕೊಂಡು, ನನಗೂ ನೀರು ಅವಳೇ ಕಾಯಿಸಿ, ಮಮ್ಮಿ ನೀರು ಕಾಯ್ದೈತೆ ಸ್ನಾನ ಮಾಡ್ಕೊಂಡು. ಇನ್ನು ನಾನು ಬಟ್ಟೆ ಐರನ್ ಮಾಡಿರಲಿಲ್ಲ ಫ್ರೆಂಡ್ಸ್. ನಾನು ವಾಷಿಂಗಿಗೆ ಕೊಟ್ಟಿದ್ದೆ 2 ಶರ್ಟ್ನ, ಅವರೇ ವಾಶ್ ಮಾಡಿ ಐರನ್ ಮಾಡಿ ಕೊಟ್ಟಿದ್ದರು. ಇವತ್ತು ಬರೀ ಒಂದು ಪ್ಯಾಂಟ್ ಅಷ್ಟೇ ಐರನ್ ಮಾಡ್ಕೋಬೇಕಿತ್ತಲ್ಲ, ಹಂಗಾಗಿ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಅವಳಿಗೂ ನಾಷ್ಟ ಹಾಕ್ಕೊಟ್ಟೆ, ಅವಳೇ ಹಾಕೊಂಡ್ಳು. ನಾನು ಆ ನಾಷ್ಟ ಹಾಕೊಂಡು ತಿಂದು ಆಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಸ್ನಾನಕ್ಕೆ ಹೋದೆ. ನಾನು ಸ್ನಾನ ಮಾಡ್ಕೊಂಡು ಫ್ರೆಂಡ್ಸ್, ಯಾವುದೋ ಫೋನ್ ಬರ್ತಿತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡೆ. ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಂಡ್ಸ್, ನಾನು ಅವಳ ಜೊತೆ ನಾಷ್ಟ ತಿಂದು ಇಬ್ಬರು ಮಾತಾಡ್ಕೊಂಡು, ನಾವೇನಿಲ್ಲ ಅಂದರೂ ಒಂದು ದಿನಕ್ಕೆ ಒಂದು 10 ನಿಮಿಷನಾದರೂ ನಾನು ನನ್ನ ಮಗಳು ಏನಾದರೂ ಮಾತಾಡ್ತೀವಿ ಫ್ರೆಂಡ್ಸ್. ಅವಳು ಆಫೀಸ್ಗೆ ಹೋಗಿರ್ತಾಳೆ. ಯಾಕಂದರೆ ನಾನು ನಾಳೆ ಬೀನ್ಸು, ಕ್ಯಾರೆಟು, ಬದನೆಕಾಯಿ ಎಲ್ಲ ಎಕ್ಸ್ಟ್ರಾ ಇತ್ತು ಫ್ರೆಂಡ್ಸ್. ಆ ಎಕ್ಸ್ಟ್ರಾ ಇತ್ತಲ್ಲ ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕಟ್ ಮಾಡಿ ಪಲ್ಯ ಮಾಡಿ, ರವೆನ ಬೆಚ್ಚಗೆ ಮಾಡಿ, ರವೆನ ಹುರಿದು, ನಾನು ರವೆ ಇಡ್ಲಿಗೆ ಮೊಸರೆಲ್ಲ ಹಾಕಿ ಕಲಸಿಟ್ಟು ಫ್ರೆಂಡ್ಸ್. ರವೆ ಇಡ್ಲಿ ಭಾಳ ಈಸಿಯಾಗಿ ಮಾಡ್ಬೋದು, ನೀವು ಮಾಡ್ಬೋದು, ನಾವು ಮಾಡ್ಬೋದು. ಎಷ್ಟು ಈಸಿಯಾಗಿ ಮಾಡ್ಬೋದು ಗೊತ್ತಾ. ಆಮೇಲೆ ಏನಾಯಿತು ಫ್ರೆಂಡ್ಸ್, ಎಲ್ಲನೂ ಕಲಸಿ ಒಂದು 1/2 hour ಟೈಮ್ ನೋಡ್ಕೊಂಡೆ. ಒಂದು 1/2 hour ನಾನು ಎಲ್ಲನೂ ಇಟ್ಟಿದ್ದೆ. ಅದೆಲ್ಲ ನೆಂದ ಮೇಲೆ ಅಷ್ಟರಲ್ಲಿ ಅದು ನನ್ನ ಹಳೆ ಆಫೀಸು ಫ್ರೆಂಡ್ಸ್. ಅದಕ್ಕೆ ಅಲ್ಲಿ ಯಾರು ಸಿಕ್ಕಿದ್ರೆ ಏನಾರ ಕೇಳಿದ್ರೆ, ಮತ್ತು ಆವಾಗ ಹೆಂಗಿತ್ತು, ಇವಾಗ ಏನು ಕೆಲಸ ನಡೀತೆ ಎಲ್ಲನೂ ಅವಳು ನಾನು ಮಾತಾಡ್ಕೊತೀವಿ ಫ್ರೆಂಡ್ಸ್. ಒಂದು 10 ನಿಮಿಷ ಕಾಲವರ್ ಮಾತಾಡ್ಕೊಂಡು, ಆಮೇಲೆ ಅವಳದು ಫಾಸ್ಟ್ ಟ್ರ್ಯಾಕ್ ಒಂದು ವಾಚ್ ಗಿಫ್ಟ್ ಬಂದಿತ್ತು ಮೊಬೈಲ್ ತಗೊಳ್ಳುವಾಗ. ಅದನ್ನೆಲ್ಲ ತಲು ಹುಡುಕ್ತಾಯಿದ್ಲು. ನಾನು ಅವಳಿಗೆ ಅವತ್ತೇ ಹೇಳಿದೆ ಚಾರ್ಜಿಂಗ್ ಹಾಕ್ಕೊಂಡು ಆಫೀಸ್ಗೆ ಹಾಕ್ಕೊಂಡು ಹೋಗು ಅಂತ. ಇಲ್ಲ ಮಮ್ಮಿ ಹಾಕ್ಕೊಂಡು ಹೋಗ್ತೀನಿ. ಇವತ್ತು ಕಪ್ಪು ಪ್ಯಾಂಟ್ ಹಾಕ್ಕೊಂಡಿದ್ಲು, ಅದಕ್ಕೆ ಮ್ಯಾಚ್ ಆಗೋ ಥರ ಹಾಕ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಅವಳು ಹುಡುಕಿದ್ಲು, ಏನೋ ಸಿಗಲಿಲ್ಲ. ಅದು ಎಲ್ಲಿಟ್ಟವಳು ಗೊತ್ತಿಲ್ಲ, ಕೊನೆಗೂ ಸಿಕ್ಕಿಲ್ಲ, ಹಂಗೆ ಹೋದ್ಲು. ಅದಂತೂ ತುಂಬ ಚೆನ್ನಾಗೈತೆ ಫ್ರೆಂಡ್ಸ್. ನಾನು ಮೊನ್ನೆ ದಿವಸ ಒಂದು ವೀಡಿಯೋದಲ್ಲಿ ಮಾಡಿದ್ದೀನಿ, ಅದನ್ನು ನೋಡಿ. ಆ ವಾಚ್ ಹಾಕ್ಕೊಂಡು ತುಂಬಾ ಚೆನ್ನಾಗೈತೆ ಅದು. ಹಂಗಾಗಿ ಫ್ರೆಂಡ್ಸ್ ಎಲ್ಲ ಹುಡುಕಿದ್ಲು. ಆಮೇಲೆ ಇನ್ನು ಫ್ರೆಂಡ್ಸ್ ನಾನು ರವೆ ಇಡ್ಲಿ ಎಲ್ಲ ಮಾಡಿ ಬಟ್ಟೆ ಮಿಷನ್ಗೆ ಹಾಕಿ, ನೆನ್ನೆ ಗಿಡಕ್ಕೆ ಒಂದು ದಿವಸ ನೀರು ಹಾಕ್ತಾ ಇರೋದಕ್ಕೆ ಎಲ್ಲ ಬಾಡಿ ಒಣಗಿ ಹೋಗಿದೆ ಫ್ರೆಂಡ್ಸ್. ಆಮೇಲೆ ಒಂದು ದೊಡ್ಡದೊಂದು ಕೆಂಪು ದಾಸವಾಳ ಬಿಟ್ಟಿತ್ತು, ಮೇಲೆ ಹೋಗಿ ನಾನು ಗಿಡಕ್ಕೆ ನೀರು ಹಾಕಿ
ಬಟ್ಟೆ ಹಾಕಿದ್ನಲ್ಲ ಮಿಷನ್ಗೆ ಅದನ್ನೆಲ್ಲ ಒಣಗಾಕಿ ನೆನ್ನೆ ಅವಳು ಸ್ವಲ್ಪ ಕೈಯೆಲ್ಲ ಅವಳು ಪ್ಯಾಂಟ್ಗಳು ಏನೇನೋ ಬಟ್ಟೆ ಇತ್ತಂತೆ ಅದನ್ನೆಲ್ಲ ವಾಶ್ ಮಾಡಿ ಹಾಕಿದ್ಲು. ಅದನ್ನೆಲ್ಲ ಎತ್ತಿ ಒಳಗಡೆ ಇಟ್ಲು, ಎಲ್ಲನೂ ಒಣಗಾಕ್ತೆ. ಇಷ್ಟೇ ಫ್ರೆಂಡ್ಸ್ ನನಗೆ ಬೆಳಗ್ಗೆ ಟೈಮ್ ಮಾಡೋಕ್ಕಾಗೋದು. ಇನ್ನು ಅಡುಗೆ ಇನ್ನು ಯಾರಿಗೆ ಮಾಡೋದು ಫ್ರೆಂಡ್ಸ್? ಎಲ್ಲರೂ ನಾಷ್ಟ ತಿನ್ಕೊಂಡು ಹೋಗ್ತಾರೆ, ನಾನು ಅದೇ ನಾಷ್ಟ ತೊಗೊಂಡು ಹೋಗ್ತೀನಿ. ಇನ್ನು ಅವಳು ಅದನ್ನೇ ತಗೊಂಡೋದ್ಲು. ಇನ್ನೇನಕ್ಕೆ ಮಧ್ಯಾಹ್ನ ಇನ್ನು ಸಾಯಂಕಾಲ ಅವಳೇ ಬರ್ತಾಳೆ 6 ಗಂಟೆಗೆ. ಅವಳೇ ಬಂದು ಫ್ರೆಂಡ್ಸ್ ನನಗೆ ಫೋನ್ ಮಾಡ್ತಾಳೆ ಅಡುಗೆ ಏನಾದರೂ ಮುದ್ದೆ ಏನಾದ್ರು ಮಾಡಬೇಕಂದ್ರೆ. ನಾನು ಅದಕ್ಕೆ ಫ್ರೆಂಡ್ಸ್ ಡೈಲಿ ಒಂದೊಂದು ಮುದ್ದೆ ಊಟ ಮಾಡ್ತೀನಿ. ಯಾಕೆಂದರೆ ನಮಗೆ ಕೆಲಸ ಮಾಡೋಕ್ಕೂ ಸ್ವಲ್ಪ ಶಕ್ತಿ ಬೇಕಲ್ಲ, ಯಾವಾಗಲೂ ನಮ್ಮ ಕೆಲಸ ಇದ್ದಿದ್ದೆಯ. ಹಂಗಾಗಿ ಇನ್ನು ಫ್ರೆಂಡ್ಸ್ ಇಷ್ಟೆಲ್ಲ ಆಯಿತು. ಬಟ್ಟೆನ ಒಣಗಾಕಿ ಬಟ್ಟೆ ಐರನ್ ಮಾಡ್ಕೊಂಡೆ. ಅಂಗಡಿಲಿ ಹೋದೆ ಒಂದು ಅರ್ಧ ಗಂಟೆ. ಅವ್ರು ಸ್ವಲ್ಪ ಅಂಗಡಿಯವ್ರು, ನಾನು ಹೋಗೋದೇ ಅಪರೂಪ ಅಲ್ವಾ, ಮಾತಾಡ್ಕೊಂಡು ನಿಂತ್ಕೊಂಡು ಎಲ್ಲನೂ ತಗೊಂಡು ಬಂದೆ. ಕಸ ಏನು ಇವತ್ತು ಹಾಕೋದಿರಲಿಲ್ಲ. ನೋಡಿ ಫ್ರೆಂಡ್ಸ್, ನಾವು ಡೈಲಿ ಎಷ್ಟೇ ಬೇಗ ಎದ್ದರೆ ಬೇಗ ಕೆಲಸ ಆಗುತ್ತೆ. ಈಗ ನಾನು ಮಲ್ಕೊಳ್ಳೋದೇ ಲೇಟು, ಸೆಕೆಂಡ್ ಶಿಫ್ಟ್ 12 ಗಂಟೆ ಆಗುತ್ತೆ ಮಲ್ಕೊಳ್ಳೋಕ್ಕೆ. ಅದಕ್ಕೋಸ್ಕರ ನಾನು 7 ಗಂಟೆಗೆ ಎದ್ದೇಳ್ತೀನಿ ಫ್ರೆಂಡ್ಸ್. ಇಲ್ಲ ಅಂದರೆ ನಾನು 6 ಗಂಟೆ 5:15 ಎದ್ದು ಬಿಡ್ತೀನಿ. ಈಗ ಈ ಥರ ಇದ್ದಾಗ ಹೆಂಗೆ ಎದ್ದೇಳೋಕ್ಕಾಗುತ್ತೆ ನೀವೇ ಹೇಳಿ? ಇನ್ನು ಫ್ರೆಂಡ್ಸ್ ನನ್ನ ಡೈಲಿ ರೋಟೀನ್ ಇಷ್ಟು. ಕೆಲಸಕ್ಕೆ ಹೋಗೋ ಅಷ್ಟರಲ್ಲಿ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡಿ ಈಗ ಫ್ರೆಂಡ್ಸ್ ನಂದು ಇನ್ನೇನಿಲ್ಲ, ನಾನು ಆಲ್ರೆಡಿ ರೆಡಿಯಾಗಿದೆ. ಒಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾಕ್ಸ್ ಊಟ ಹಾಕ್ಕೊಂಡ್ರೆ ನಂದು ಕೆಲಸನೂ ಮುಗೀತು. ನನಗೆ ಅಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಹಣ್ಣು ಬೇಕು ಅಂದರೆ ನೆನ್ನೆ ದ್ರಾಕ್ಷಿ ತಗೊಂಡೋಗಿದ್ದೆ, ಅದೇ ಇನ್ನೂ ಸ್ವಲ್ಪ ಐತೆ. ಇನ್ನು ಈಗ ಫ್ರೆಂಡ್ಸ್ ಬೀಟ್ರೋಟು ಮತ್ತು ದಾಳಿಂಬೆದು ಆಲ್ರೆಡಿ ಮಿಕ್ಸಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. 1 ಕಪ್ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಕೆಲಸಕ್ಕೆ ಹೊಂಟ್ರೆ ಫ್ರೆಂಡ್ಸ್ ನಾನು ಬರೋದೇ ಇನ್ನು ರಾತ್ರಿ 11 ನಾವು ಬೆಳಗ್ಗೆ ಟೈಮು ಮನೇಲಿದ್ರೂ ಅಲ್ಲಿ ಇಲ್ಲಿ ಹೋಗೋದು, ಸುಮ್ಮನೆ ತಿರ್ಗಾಡಕ್ಕೆ ಹೋಗೋದು, ಇಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಯಾವುದು ಮಾಡಲ್ಲ ಫ್ರೆಂಡ್ಸ್. ನಂದು 7 ಗಂಟೆಗೆ ಇದ್ದರೆ ನನ್ನ ಕೆಲಸ ಇಷ್ಟಕ್ಕೆ ಸರಿ ಹೋಗುತ್ತೆ. ನಂದು ಕೆಲಸ ಇಷ್ಟೇ. ನಾನು ಯಾವಾಗಾದರೂ ಅಷ್ಟೇ ಫ್ರೆಂಡ್ಸ್, ಯಾವುದೇ ಮನೇಲಿರಲಿ ಎಲ್ಲೇ ಇರಲಿ ನನ್ನ ಕೆಲಸಕ್ಕೆ ಕರೆಕ್ಟಾಗಿ ಟೈಮ್ ಫಿಕ್ಸ್ ಆಗಿರುತ್ತೆ. ಇನ್ನೇನು ಫ್ರೆಂಡ್ಸ್, ಇವತ್ತು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಇನ್ನು 3 ಡೇಸ್ ಇದೆ ಭಾನುವಾರ ಬರೋದಕ್ಕೆ. ಎಷ್ಟು ವಾರಗಳು ಎಷ್ಟು ಬೇಗ ಹೋಗ್ತಾ ಇದೆ, ಎಷ್ಟು ಬೇಗ ಬರ್ತಾ ಇದೆ ಅಂತಲೇ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ಇವಾಗ ಅವಳು ಡೈಲಿ ಆಫೀಸ್ಗೆ ಹೋಗಿ ಇಷ್ಟು ದಿವಸ ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ಲು. ಆಲ್ರೆಡಿ ನಮ್ಮ ಆಫೀಸ್ಗೆ ಅವಳು ಕೆಲಸಕ್ಕೆ ಸೇರ್ಕೊಂಡೆ 6 ಇಯರ್ಸ್ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.